ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಮೊದಲು ಆರೋಪಿಗಳಿಗೆ ಬೇಲು ಸಿಕ್ಕಿದ್ದಂಥದ್ದು, ಅದರಲ್ಲಿ ವಕಾಲತ್ತನ್ನು ವಹಿಸಿದಂಥದ್ದು ರಂಗನಾಥ್ ರೆಡ್ಡಿ ಅವರು. ಅದೇ ರೀತಿಯಾಗಿ ಈಗ ಪ್ರಮುಖವಾಗಿ ಇನ್ನಿಬ್ಬರು ಆರೋಪಿಗಳಿಗೆ ಜಾಮೀನು ಕೊಡಿಸಿರುವಂತದ್ದು. ಹೈಕೋರ್ಟ್ ಅಲ್ಲಿ ಈಗ ಸುಮಾರು ದರ್ಶನ್ ಸೇರಿದಂತೆ 7 ಮಂದಿ ಆರೋಪಿಗಳಿಗೆ ಜಾಮೀನು ಸಿಕ್ಕಿದೆ. ಹಿಂದೆ ಅಂದ್ರೆ ಸಾಕ್ಷಿ ನಾಶ ಮಾಡುವ ಕೇಸಲ್ಲಿ ಮೊದಲು ಬೇಲ್ ಸಿಕ್ಕಿತ್ತು, ಆನಂತರ ಈಗ ದರ್ಶನ್ ಸೇರಿದಂತೆ 7 ಮಂದಿ ಆರೋಪಿಗಳಿಗೆ ಜಾಮೀನು ಸಿಕ್ಕಿದೆ. ನಮ್ಮ ಜೊತೆ ಈಗ ರಂಗನಾಥ್ ರೆಡ್ಡಿ ಅವರೇ, ಅವರನ್ನ ಮಾತಾಡ್ಸೋಣ. ಸರ್, ಇವತ್ತು ಹೈಕೋರ್ಟ್ ಅಲ್ಲಿ ಏನು ಆದೇಶ ಆಗಿರುವಂತದ್ದು, ಏನು ಒಂದು ಷರತ್ತುಗಳನ್ನು ವಿಧಿಸಿರುವಂತದ್ದು? ಸರ್, ಒಟ್ಟಾರೆಯಾಗಿ 7 ಜಾಮೀನು ಅರ್ಜಿಗಳು ನ್ಯಾಯಾಲಯದ ಮುಂದೆ ಪರಿಗಣನೆಗೆ ಏನಿದ್ವು, ಎಲ್ಲಾ ಜಾಮೀನು ಅರ್ಜಿಗಳು ಮಂಜೂರು ಆಗಿರುವಂತದ್ದು ಒಂದನೇದು ನೋಡಿ. ಮತ್ತೆ ಎರಡನೇದಾಗಿ ಯಾವ್ಯಾವ ಆಧಾರಗಳ ಮೇಲೆ ಈ ಒಂದು ಜಾಮೀನು ನೀಡಿರುವಂತದ್ದು ಅಂತ ನೋಡೋದೇ ಆದ್ರೆ, ಮುಖ್ಯವಾಗಿ ಈ ಒಂದು ಕೇಸು, ಈ ಒಂದು ಪ್ರಕರಣ ಏನು ಈ ಸಾಂದರ್ಭಿಕ ಸಾಕ್ಷಿಗಳನ್ನ ಒಳಗೊಂಡಂತೆ ಪ್ರಮುಖವಾಗಿ ಪ್ರತ್ಯಕ್ಷ ಸಾಕ್ಷಿಗಳನ್ನ ಕೂಡ ಈ ಒಂದು ಕೇಸ್ನಲ್ಲಿ ಪೊಲೀಸ್ನವರು ತೋರಿಸಿರ್ತಾರೆ ನೋಡಿ. ಈ ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆಗಳನ್ನ ಬಹುಮುಖ್ಯವಾಗಿ ಪೊಲೀಸ್ನವರು ಬಹಳ ಒಂದು ನಿಧಾನಗತಿಯಲ್ಲಿ, ಅಂದ್ರೆ 10 ದಿನಗಳ ನಂತರ ಒಂದು ಹೇಳಿಕೆಯನ್ನು ದಾಖಲಿಸಿಕೊಂಡಿರುವಂತದ್ದು, ಅದು ಬಹಳಷ್ಟು ಒಂದು ಅನುಮಾನಕ್ಕೆ ಈಡು ಮಾಡಿಕೊಟ್ಟಿತ್ತು. ಎರಡನೇದಾಗಿ ಈ ಏನು ಟವರ್ ಲೊಕೇಶನ್ ಅನ್ನ ಏನು ತೋರಿಸಿದ್ರು, ಪೊಲೀಸ್ನವರೇ ಸಲ್ಲಿಸಿದಂತಹ ಟವರ್ ಲೊಕೇಶನ್, ಘಟನಾ ಸ್ಥಳದ ಏನೊಂದು ಟವರ್ ಲೊಕೇಶನ್ ನಲ್ಲಿ ಎಲ್ಲಿಯೂ ಕೂಡ ಟವರ್ ಲೊಕೇಶನ್ ನಲ್ಲಿ ಈ 6 ಮತ್ತು 7ನೇ ಆರೋಪಿಗಳ ಇರುವಿಕೆ ಕಂಡುಬರೋದಿಲ್ಲ. ಇದು ಎರಡನೇ ಅಂಶ. ಮೂರನೇದಾಗಿ ಏನು ಈ ತಾಂತ್ರಿಕ ಸಾಕ್ಷಿಗಳನ್ನ ಏನು ಪೊಲೀಸ್ನವರು ಕಲೆ ಹಾಕಿದ್ರು, ಅಂದ್ರೆ ರಕ್ತ ಚಿಮ್ಮಿದ ಬಟ್ಟೆಗಳಾಗ್ಲಿ, ರಕ್ತ ಮಿಶ್ರಿತ ಏನೊಂದು ಕೆಲವೊಂದು ವಸ್ತುಗಳು, ಅಂದ್ರೆ ಈ ದೊಣ್ಣೆ ಕೋಲು ಇಂಥವು ನೋಡಿ, ಈ ಒಂದು ನಿಟ್ಟಿನಲ್ಲೂ ಕೂಡ ಬಹಳಷ್ಟು ಅನುಮಾನಗಳು ಈಡು ಮಾಡಿಕೊಟ್ಟಿತ್ತು. ಯಾಕೆಂದ್ರೆ ಒಂದು ಏನ್ ಅಮಾನತು ಪಡಿಸ್ಕೊಂಡಿದ್ರು ಬಹಳಷ್ಟು ನಿಧಾನಗತಿಯಲ್ಲಿ, ಬಹಳ ದಿನಗಳ ನಂತರ ಏನೊಂದು ಅಮಾನತು ಪಡಿಸ್ಕೊಂಡಿರೋದು ಬಹಳಷ್ಟು ಅನುಮಾನಗಳಿಗೆ ಈಡು ಮಾಡಿಕೊಟ್ಟಿತ್ತು. ಸರ್, ಈ ಎಲ್ಲ ಅಂಶಗಳಿಂದ ನಮಗೆ ನಾವೇನು ನ್ಯಾಯಾಲಯಕ್ಕೆ ಮನವರಿಕೆ ಮಾಡ್ಕೊಂಡು ಕೊಟ್ಟಿದ್ವಿ, ಅದು ನಮಗೆ ಫಲ ಸಿಕ್ಕಿರುವಂತದ್ದು ಅಂತ ಹೇಳ್ಬೋದು. ಅನುಕುಮಾರ್ ಮತ್ತೆ ಜಗದೀಶ್ ಅವ್ರ ಮೇಲೆ ಬಹಳಷ್ಟು ಗಂಭೀರ ಆರೋಪಗಳು ಕಂಡು ಬಂದಿದ್ವು. ಪ್ರಮುಖವಾಗಿ ಅಪಹರಣ, ಅದಾದ ನಂತರ ಮೃತನ ಮೇಲೆ ಹಲ್ಲೆ, ಅದಾದ ನಂತರ ಸಾಕ್ಷ್ಯನಾಶ, ಈ 3 ಆರೋಪಗಳು ಈ ಒಂದು ಆರೋಪಿಗಳ ಮೇಲೆ, ನನ್ನ ಕಕ್ಷಿದಾರರ ಮೇಲೆ ಕಂಡು ಬಂದಿತ್ತು. ಇವತ್ತಿನ ಆದೇಶದಲ್ಲಿ ಷರತ್ತುಗಳ ವಿಚಾರದಲ್ಲಿ ಇನ್ನು ಸರ್, ಷರತ್ತುಗಳು ನಾನು ಅಧಿಕೃತವಾದ ಒಂದು ಪ್ರತಿಯನ್ನ ಪಡೆದ ಕೂಡಲೇ ನಾನು ನಮಗೆ ತಿಳಿಸಬಹುದು ಸರ್ ಷರತ್ತುಗಳು. ಎಸ್, ಇದಿಷ್ಟು ವಕೀಲ ರಂಗನಾಥ್ ರೆಡ್ಡಿ ಅವರ ಮಾತು. ಕ್ಯಾಮರಾ ಪರ್ಸನ್ ಕೊಂಡೆ ಜೊತೆ ಗಂಗಾಧರ್ ಭಟ್ಟ, ನ್ಯೂಸ್ 18 ಬೆಂಗಳೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.